ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ತುಂಬ ದಿನ ಆದಮೇಲೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ, ಮತ್ತು ಊರಿಗೆ ಹೋಗೋ ಪ್ರಿಪ್ರೇಷನ್ ಕೂಡ ಇದೆ. ಸೊ ಹಾಗಾಗಿ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಸೊ ಬನ್ನಿ ಇವತ್ತು ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಶುರು ಮಾಡೋಣ. ಬೆಳಗಿನ ತಿಂಡಿಗೆ ಹಲಸಿನ ಹಣ್ಣಿನ ಕಡುಬು ಮಾಡ್ತಾಯಿದ್ದೀನಿ. ಹಲಸಿನ ಹಣ್ಣು ತೊಗೊಂಬಂದಿದ್ದಿತ್ತು, ಹಾಗಾಗಿ ಕಡುಬು ಮಾಡೋಣ ಅಂತ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸ್ವೀಟ್ ಆಗಿರೋದ್ರಿಂದ ಬೆಳಗಿನ ತಿಂಡಿಗೆ ಅಲ್ವಾ, ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಅರ್ಧ ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ 1 ಲೋಟದಷ್ಟು ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. 1 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೇ ಸ್ವೀಟ್ ಜಾಸ್ತಿ ತಿನ್ನೋರು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ವೀಟ್ ಕಡಿಮೆ ತಿಂತೀನಿ ಅನ್ನೋರು ಸ್ವಲ್ಪ ಬೆಲ್ಲನ ಕಡಿಮೆನೂ ಕೂಡ ಹಾಕ್ಕೋಬೋದು. ನಾನು ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಬೆಲ್ಲನ. ಅಕ್ಕಿನ 3ರಿಂದ 4 ಗಂಟೆ ನೆನೆ ಹಾಕಿದ್ದೆ ನಾನು. ಇವಾಗ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು. ಇವಾಗ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ಅಂದಾಜು ಮೇಲೆ ಹಾಕ್ಕೋತಾ ಇದ್ದೀನಿ. ಇವಾಗ ಅಕ್ಕಿ ಮತ್ತು ಕಾಯಿ ತುರಿನ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೋತೀನಿ. ಜಾಸ್ತಿ ನುಣ್ಣಗಾಗಬಾರ್ದಲ್ವ ಅಕ್ಕಿ ಕಡುಬು ಮಾಡೋದ್ರಿಂದ, ಹಾಗಾಗಿ 1 ರೌಂಡ್ ರುಬ್ಕೊಂಡು ಈಗ ಅದಕ್ಕೆ ಹಲಸಿನ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲವೂ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬೋದ್ರಿಂದ ಅದು ಅಕ್ಕಿ ಸ್ವಲ್ಪ ಜಾಸ್ತಿ ನುಣ್ಣಗಾಗಿಬಿಡುತ್ತೆ ಅಂತ 1 ರೌಂಡ್ ಹಾಕ್ಬಿಟ್ಟು ತೆಕ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಅಕ್ಕಿ ಮತ್ತು ಕಾಯಿ ತುರಿನ 1 ರೌಂಡ್ ಹಾಕಿ ರುಬ್ಕೊಂಡೆ. ಆಮೇಲೆ ಹಲಸಿನ ಹಣ್ಣನ್ನು ಪೀಸನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ರುಬ್ಕೋತಾ ಇದ್ದೀನಿ. 1 ರೌಂಡ್ ರುಬ್ಕೊಂಡು ಅದಕ್ಕೆ ಇವಾಗ ಬೆಲ್ಲ ತುರ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಹಿಟ್ಟು ರೆಡಿ ಆಯಿತು. ನಾನು ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ ಇಲ್ಲಿ. ಸ್ವೀಟ್ ಆಗಿರೋದ್ರಿಂದ ಬೆಳಗಿನ ತಿಂಡಿಗಾಗಿ ಸ್ವಲ್ಪ ಸೈಡಲ್ಲಿ ಇರಲಿ ಅಂತ ಅಂದ್ಕೊಂಡು ಅದು ಕಡುಬನ್ನು ಮಾಡಿದ್ದೀನಿ. ಇದು ಬಾಳೆ ಎಲೆಯಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಬಾಳೆ ಎಲೆ ಇಲ್ಲ ಅಂತ ಅನ್ನೋರು ಇಡ್ಲಿ ತಟ್ಟೆಯಲ್ಲಿ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು. ಯಾವ್ಯಾವ ಸೀಸನ್ನಿನ ಹಣ್ಣು ಬರುತ್ತಲ್ಲ ಆ ಹಣ್ಣನ್ನು ಆ ಸೀಸನಲ್ಲೇ ತಿಂದರೆ ಹೆಲ್ತಿಗೆ ಕೂಡ ಚೆನ್ನಾಗಿರುತ್ತೆ. ಇವಾಗ ನೀರು ಬಿಸಿ ಆಯಿತು. ಇವಾಗ ಕಡುಬು ಬಿಡೋದಕ್ಕೆ ಈಸಿಯಾಗಲಿ ಅಂತ ಇಡ್ಲಿ ತಟ್ಟೆಯನ್ನು ಒಂದು ಇಟ್ಕೋತಾ ಇದ್ದೀನಿ. ನಾನು ಅಕ್ಕಿ ಕಾಯಿ ಯಾವುದಕ್ಕೆ ಆಗಿರಲಿ ನಾನು ನೀರನ್ನು ಹಾಕ್ಕೊಳ್ಳಿಲ್ಲ. ಹಲಸಿನ ಹಣ್ಣು ರುಬ್ಬೋದಕ್ಕೂ ಕೂಡ ನೀರನ್ನು ಹಾಕದೆ ರುಬ್ಕೊಂಡಿದ್ದೀನಿ. ಹಲಸಿನ ಹಣ್ಣಲ್ಲಿ ನೀರಿನ ಅಂಶ ಇರೋದರಿಂದ ಹಿಟ್ಟು ತೆಳುವಾದರೆ ಕಡುಬು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ತೆಳುವಾಗಿ ಹಚ್ಕೋತಾ ಇದ್ದೀನಿ ಬಾಳೆ ಎಲೆಗೆ, ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ. ಒಂದು 20 ಮಿನಿಟ್ಸ್ ಇಡ್ತೀನಿ ಇದನ್ನು ಬೇಯಿಸೋದಕ್ಕೆ. ಹಲಸಿನ ಹಣ್ಣಲ್ಲೇ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಬೆಲ್ಲನ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೋಬೋದು. ಸೀಸನಲ್ಲಿ ಸಿಕ್ಕುವಂಥ ಹಣ್ಣುಗಳು ಅಂದರೆ ಇವಾಗ ಹಲಸಿನ ಹಣ್ಣು ಸೀಸನ್ನು, ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಆ ಸೀಸನಲ್ಲಿ ಸಿಗುವಂಥ ಹಣ್ಣುಗಳಿಂದ ಐಟಮ್ಗಳನ್ನು ಮಾಡ್ಕೊಂಡು ತಿಂದರೆ, ಅಡುಗೆಗಳನ್ನು ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಕೂಡ ಒಳ್ಳೆಯದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. 20 ಮಿನಿಟ್ಸ್ ಆಯಿತು. ಇವಾಗ ಕಡುಬು ಆಗಿದೆ. ಬಾಳೆ ಎಲೆ ಕಲರ್ ಕೂಡ ಚೇಂಜ್ ಆಗಿದೆ, ನೀವು ಕಾಣಿಸ್ತಿರ್ಬೋದು. ಚೆನ್ನಾಗಿ ಬೆಂದಿದೆ ಕಡುಬು. ಕಡುಬು ತಿನ್ನೋದಕ್ಕೆ ರೆಡಿಯಾಗಿದೆ.
ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಹೂರಣ ಇಲ್ಲದೇ ಈ ಥರ ಕಡುಬು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ. ತಿಂಡಿ ಎಲ್ಲ ಮುಗಿಸಿದ್ದಾಯಿತು. ಅದರ ಮಧ್ಯೆ ಸ್ವಲ್ಪ ಅಡುಗೆ ಮಾಡೋದಕ್ಕಿಂತ ಮಧ್ಯೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಕೆಲವುದೆಲ್ಲ ಮರ್ತೋಗ್ಬಿಡುತ್ತೆ, ಬಟ್ಟೆಗಳು, ಥಿಂಗ್ಸ್ ಎಲ್ಲ. ಹಾಗಾಗಿ ನೆನಪಾದಾಗೆಲ್ಲ ಪ್ಯಾಕಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಎಲ್ಲದೂ ಕರೆಕ್ಟಾಗಿ ಟೈಮಿಗೆ ಸಿಗುತ್ತೆ ಅಂತ. ಇಷ್ಟ ಕರೆಕ್ಟಾಗಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡ್ರು ಕೂಡ ಏನಾದರೂ ಒಂದು ಮಿಸ್ ಆಗುತ್ತೆ. ಕಂಪ್ಲೀಟ್ ಪ್ಯಾಕಿಂಗ್ ಏನೂ ಆಗಿಲ್ಲ, ಸ್ವಲ್ಪ ಪ್ಯಾಕಿಂಗ್ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆಗೆ ರಸಮ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನಾನು MTR ಪೌಡ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಊರಿಗೆ ಹೋದಾಗ ಇಲ್ಲಿ ಮಾಡಿಟ್ಟಿರೋ ಪೌಡ್ರನ್ನೆಲ್ಲ ಹಾಳಾಗುತ್ತೆ ಅಲ್ಲ, ಇಲ್ಲಿದ್ರೆ ನಾನು ಮನೆಯಲ್ಲೇ ಮಾಡ್ಕೋತಿದ್ದೆ ಪೌಡ್ರನ್ನೆಲ್ಲ. ಮತ್ತು ಹಾಳಾಗಬಾರ್ದು ಪೌಡ್ರೆಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಪೌಡ್ರ್ ತರಿಸ್ಕೊಂಬಿಟ್ಟು ಅದನ್ನು ಯೂಸ್ ಮಾಡಿ ರಸಮ್ ಮಾಡ್ತಾಯಿದ್ದೀನಿ. ರಸಮ್ ಬೇಗ ಆಗುತ್ತೆ, ಯಾಕೆಂದರೆ ಬೇರೆ ಕೆಲಸ ಎಲ್ಲ ಇರೋದ್ರಿಂದ ಬೇಗ ಆಗುತ್ತೆ ಅಂದ್ಬಿಟ್ಟು ರಸಮ್ನ ಮಾಡ್ಕೋತಾ ಇದ್ದೀನಿ. ಎಲ್ಲ ಐಟಮನ್ನು ಒಂದೇ ಸಲ ಹಾಕ್ಬಿಟ್ಟು ಕುದಿಸಿದ್ರೆ ರಸಮ್ ಆಗುತ್ತೆ. ಹಾಗಾಗಿ ರಸಮ್ ಒಂದು ಕುದಿಬಿಟ್ರೆ ಊಟಕ್ಕೆ ರಸಮ್ ರೆಡಿಯಾಗುತ್ತೆ. ಸೈಡ್ಸ್ ಯೋಚನೆ ಮಾಡಿಲ್ಲ ಇನ್ನು. ಊಟ ಎಲ್ಲ ಮಾಡಿ ಆದಮೇಲೆ ಹೇಗೋ ಅಂದರೆ ಬಿಸಿಲು ತುಂಬ ಇದೆ, ಸೆಕೆ ಅಲ್ವಾ, ಅದಕ್ಕಾಗಿ ಫಲೂದಾ ಮಿಕ್ಸ್ ತೊಗೊಂಬಂದಿದ್ದೆ. ಅದಕ್ಕೋಸ್ಕರ ಹಾಲೆಲ್ಲ ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೆ. ಇವಾಗ ಅದು ತಣ್ಣಗಾಗಿದೆ ಅಂತ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ. ತುಂಬ ಸೆಕೆ ಇದೆ, ಹಾಗಾಗಿ ಫಲೂದಾ ಮಾಡೋಣ ಅಂತ. ಇದು ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೆ, ಹಾಗಾಗಿ ಇದರಲ್ಲಿರೋ ಅರ್ಧ ಮಿಕ್ಸನ್ನು ಮಾತ್ರ ಉಪಯೋಗಿಸ್ಕೊತೀನಿ. ಹಾಲನ್ನು ಆಲ್ರೆಡಿ ನಾನು ಬಿಸಿ ಮಾಡಿದ್ದೆ, ಅದು ತಣ್ಣಗಾಗೋಗಿತ್ತು. ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿರುತ್ತೆ ಮಿಕ್ಸ್ಗೆ ಅಂತ ಇವಾಗ ಲೈಟಾಗಿ ಬಿಸಿ ಮಾಡಿಕೊಂಡು ಇವಾಗ ಅರ್ಧ ಫಲೂದಾನ ಹಾಕೋತಾ ಇದ್ದೀನಿ. ಫಲೂದಾ ಮಿಕ್ಸ್ನ ಹಾಕೋತಾ ಇದ್ದೀನಿ. ಇದರಲ್ಲೇ ಎಲ್ಲ ಆಲ್ರೆಡಿ ಸಕ್ಕರೆ ಎಲ್ಲ ಇರೋದ್ರಿಂದ ಸಕ್ಕರೆ ಏನೂ ಹಾಕುವ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ತಿಕ್ಕಾಗೋ ತನಕ ಸ್ವಲ್ಪ ಕೈ ಆಡಿಸಿದ್ರೆ ಫಲೂದಾ ರೆಡಿಯಾಗುತ್ತೆ. ಹಾಲು ಸ್ವಲ್ಪ ಗಟ್ಟಿಯಾಗೋ ತನಕ ಸ್ವಲ್ಪ ಕೈ ಆಡಿಸ್ಬೇಕಾಗುತ್ತೆ. ಒಂದು 10 ಮಿನಿಟ್ಸ್. ಹಾಲು ಗಟ್ಟಿಯಾಗಿದೆ, ಇವಾಗ ನೋಡ್ತಾ ಇರ್ಬೋದು ರೆಡಿಯಾಗಿದೆ. ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತೀನಿ. ಇದು ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ಬಂದ ತಕ್ಷಣ ಸ್ವಲ್ಪ ಇನ್ನೂ ಕೋಲ್ಡ್ ಆಗಲಿ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಯಾವಾಗ ಬೇಕೋ ಆವಾಗ ಐಸ್ ಕ್ರೀಮನ್ನು ಹಾಕ್ಕೊಂಡು ತಿನ್ಬೋದು.
ನಾನು ಫಲೂದಾನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕೋಲ್ಡ್ ಆಗೋದಕ್ಕೆ, ಚೆನ್ನಾಗಿರುತ್ತೆ ಕೋಲ್ಡ್ ಆಗುತ್ತೆ ಅಂತ. ಅದು ಇಷ್ಟು ಗಟ್ಟಿಯಾಗಿದೆ. ಅದನ್ನು ಒಂದು ಸಲ ತಿರುಗಿಬಿಟ್ಟು ತಿನ್ನೋದಕ್ಕೆ ಇವಾಗ ರೆಡಿಯಾಗಿದೆ. ಈ ಸೆಕೆಯಲ್ಲಿ ಏನಾದರೂ ಕೋಲ್ಡಾಗಿ ತಣ್ಣಗಾಗಿರೋದು ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಫಲೂದಾಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡು ತಿನ್ನೋಣ ಅಂತ. ನಿಮಗೆ ಬೇಕಾಗಿರುವಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಅದರಲ್ಲೇ ದ್ರಾಕ್ಷಿನೆಲ್ಲ ಹಾಕಿದ್ರು, ಡ್ರೈ ದ್ರಾಕ್ಷಿ ಎಲ್ಲ ಹಾಕಿದ್ರು. ನಮಗೆ ಇನ್ನೂ ಜಾಸ್ತಿ ಬೇಕಾದರೆ ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ನಾನಿಲ್ಲಿ ಬರೀ ಗೋಡಂಬಿನ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ದ್ರಾಕ್ಷಿ ಅದರಲ್ಲೇ ಇರೋದರಿಂದ ಗೋಡಂಬಿನ ಮಾತ್ರ ಹಾಕ್ಕೋತಾ ಇದ್ದೀನಿ. ಹಾಗೆ ನಾನು ಬಟರ್ ಸ್ಕಾಚ್ ಐಸ್ ಕ್ರೀಮ್ ತೊಗೊಂಬಂದಿದ್ದೆ, ಅದನ್ನು ಇದಕ್ಕೆ ಹಾಕ್ಕೊಂಡು ತಿನ್ನೋಣ ಅಂತ. ತುಂಬ ಚೆನ್ನಾಗಿತ್ತು ಫಲೂದಾ ವಿತ್ ಐಸ್ ಕ್ರೀಮ್. ನಾನೇನು ಮತ್ತೆ ವಿಡಿಯೋವನ್ನು ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗುವಂಥ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.